ಯಾದವಗೊಲ್ಲ ಸಮುದಾಯದ ವತಿಯಿಂದ ಬೇರೆಡೆಗೆ ವರ್ಗಾವಣೆಗೊಂಡ ಸಮುದಾಯದ ತಾಲೂಕಿನ ಇಬ್ಬರು ಅಧಿಕಾರಿಗಳಿಗೆ ಬೀಳ್ಕೊಡುಗೆ ಹಾಗೂ ಹೊಸದಾಗಿ ತಾಲೂಕಿನ ಲೋಕೋಪಯೋಗಿ ಇಲಾಖೆಗೆ ಎ ಆಗಿ ಅಧಿಕಾರ ಸ್ವೀಕರಿಸಿದ ದೀಪಕ್ ಅವರಿಗೆ ಸ್ವಾಗತ ಕೋರಿದ ತಾಲೂಕು ಯಾದವಗೊಲ್ಲ ಸಂಘದ ಪದಾಧಿಕಾರಿಗಳು. ಕೊರಟಗೆರೆ ಪಟ್ಟಣದ ಯಾದವಗೊಲ್ಲ ಸಂಘದ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಸಮುದಾಯದ ಅಧಿಕಾರಿಗಳಿಗೆ ಬೀಳ್ಕೊಡುಗೆ ಹಾಗೂ ಸ್ವಾಗತ ಸಮಾರಂಭದಲ್ಲಿ ತಮ್ಮ ಯಾದವಗೊಲ್ಲ ಸಮುದಾಯದ ಅಧಿಕಾರಿಗಳಾಗಿರುವ ನೀವು ಎಲ್ಲೇ ಇರಿ, ಹೇಗೆ ಇರಿ, ಸರ್ಕಾರದ ಅಧಿಕಾರಿಗಳಾಗಿರುವ ನೀವು ಇತರ ಸಮುದಾಯಗಳ ಜೊತೆ ನಮ್ಮ ಸಮುದಾಯಕ್ಕೂ ಉತ್ತಮ ಸೇವೆ ಸಲ್ಲಿಸಿ ಅಂತ ತಾಲೂಕು ಯಾದವಗೊಲ್ಲ ಸಮುದಾಯದ ಪದಾಧಿಕಾರಿಗಳು ತಮ್ಮ ಸಮುದಾಯದ ಅಧಿಕಾರಿಗಳನ್ನ ಬೀಳ್ಕೊಡುಗೆ ಹಾಗೂ ಸ್ವಾಗತ ಮಾಡಿ ಈ ಮಾತುಗಳನ್ನು ಆಡಿದ್ದಾರೆ. ಇದೇ ಸಂದರ್ಭದಲ್ಲಿ ಯಾದವಗೊಲ್ಲ ಸಮುದಾಯದ ಮುಖಂಡರುಗಳಾದ ವೆಂಕಟೇಶ್, ಈರಣ್ಣ, ನರೇಂದ್ರ ಕುಮಾರ್, ಆನಂದ್ ಕುಮಾರ್, ದೇವರಾಜು, ನರಸಿಂಹಮೂರ್ತಿ, ಕೃಷ್ಣಪ್ಪ, ಹೊಸಕೋಟೆ ಕೃಷ್ಣಪ್ಪ, ಮುತ್ತುರಾಜ್, ಚಿಕ್ಕಪ್ಪಯ್ಯ, ಬೈರಗೊಂಡ್ಲು ಚಂದ್ರು, ಪುಟ್ಟಣ್ಣ, ನಾಗರಾಜು, ನರಸಿಂಹಮೂರ್ತಿ, ನರಸೇಗೌಡರು, ರಾಮಕೃಷ್ಣಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ರಿಗೂ ನಮ್ಮ ಯಾದವ ಬಂಧುಗಳಿಗೆ ಮೊದಲನೇದಾಗಿ ವಂದನೆಗಳು ಸಲ್ಲಿಸ್ತೀನಿ. ಈ ಒಂದು ಸಮಾರಂಭ ನಮ್ಮ ಸಮುದಾಯ ಏನು ಒಂದು ಮಾಡ್ತಾ ಇದ್ದೀವೋ ಅದು ಬಹಳ ನಮಗೆಲ್ಲ ಸಂತೋಷ ವಿಷಯ. ನಮ್ಮ ಚಿಕ್ಕಪ್ಪಯ್ಯವರು ಉತ್ತಮ ಶಿಕ್ಷಕರ ರಾಜ್ಯ ಪ್ರಶಸ್ತಿ ತಗೊಂಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಒಂದು ಹೆಸರು ಅಂತ ನಾನು ಅದನ್ನು ಭಾವಿಸ್ತೀನಿ. ಅದೇ ರೀತಿ ನಮ್ಮ ನಾಗರಾಜ್ ಸಾರು ಸುಮಾರು 15 ವರ್ಷಗಳಿಂದ ತೋಟಗಾರ ಇಲಾಖೆಯಲ್ಲಿ ಈ ಒಂದು ತಾಲೂಕಲ್ಲಿ ನಮ್ಮ ಸಮುದಾಯದ ಪರವಾಗಿ ಒಂದು ತಾಲೂಕಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ವಂದನೆಗಳು ತಿಳಿಸ್ತೀನಿ. ಹಾಗೆ ಈಗ ತಾನೇ ಬಂದಿರತಕ್ಕಂಥ ನಮ್ಮ ದೀಪಕ್ ಸಾರು ಎ ಬಂದಿದ್ದಾರೆ. ಅವರು ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಒಂದು ಶ್ರದ್ಧೆ ವಹಿಸಿ ನಮ್ಮನ್ನು ಎಲ್ಲ ಒಂದು ಸಮುದಾಯನ ಒಂದು ಒಮ್ಮತ ಮೂಡಿಸ್ಕೊಂಡು ಜಗದೀಶ್ ಸಾರ್ ಹಿಂದೆ ಏನಿದ್ರು ಅದೇ ರೀತಿ ನಮ್ಮನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತು ಒಳ್ಳೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಬಹಳ ಆಸೆ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ತ್ರಿಮೂರ್ತಿಗಳು ನಾವು ನಮ್ಮ ಸಮುದಾಯದಿಂದ ಈ ಒಂದು ಸಮಾರಂಭವನ್ನು ಏರ್ಪಡಿಸಿ ಅವರಿಗೆ ಕೃತಜ್ಞತೆ ತಿಳಿಸ್ತಾರೆ. ಅದು ನಮ್ಮೆಲ್ರಿಗೂ ಅಭಿನಂದನಾರ್ಹ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ಶ್ರೀಕೃಷ್ಣ ಎಲ್ಲಿ ಹೆಚ್ಚಿನ ರೀತಿ ಶಕ್ತಿ ಕೊಡಲಿ ಅಂತ ನಾನಾದರೂ ಕೇಳ್ಕೊಂತ ಈ ಒಂದು 2 ಚಿಕ್ಕ ಮಾತುಗಳನ್ನು ಮುಗಿಸ್ತೀನಿ. ಹಾಗೂ ನಮ್ಮ ಸಮುದಾಯ ಜೊತೆಗೆ ಇತರ ಸಮುದಾಯಗಳನ್ನು ಸಹ ಎಲ್ಲ ಒಂದೇ ಒಮ್ಮತವಾಗಿ ನೋಡ್ಕೊಂಡು ಹೋಗ್ತಾರೆ ಅಂತ ನಾವು ದೀಪಕ್ ಸಾರ್ನ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ಹಾಗೂ ನಾಗರಾಜ್ ಸಾರು ನಮ್ಮ ತಾಲೂಕಲ್ಲಿ 15 ವರ್ಷ ಕೆಲಸ ಮಾಡಿ ಹಿಂದೆ ಈಗ ಪಾವಗಡಕ್ಕೆ ಅವರು ವರ್ಗಾವಣೆಗೊಂಡು ಅಲ್ಲೂ ಸಹ ನಮ್ಮ ಸಮುದಾಯ ಮತ್ತು ಇತರ ಸಮುದಾಯಗಳಿಗೂ ಸಹ ಒಂದು ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಅದೇ ರೀತಿ ನಮ್ಮ ಚಿಕ್ಕಪ್ಪಯ್ಯವರು ಮುಂದೆ ಬಹಳ ಉತ್ತಮ ಶಿಕ್ಷಕರಾಗಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿಗಳನ್ನು ಸ್ವೀಕರಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಜೈ ಹಿಂದ್, ಜೈ ಮಾತಾ. ಎಲ್ಲರಿಗೂ ನಮಸ್ಕಾರ. ಇದನ್ನು ಏನು ನಮ್ಮ ಯಾದವ ಸಂಘದಿಂದ ನಮ್ಮ ಜನಾಂಗದಲ್ಲಿ ಗುರುತಿಸಿ ಚಿಕ್ಕಪ್ಪಯ್ಯ ಸರ್ಗೆ ಮತ್ತು ನಾಗರಾಜ್ ಸರ್ಗೆ ಮತ್ತು ದೀಪಕ್ ಸರ್ಗೆ ಹೊಸದಾಗಿ ಬಂದಿರುವಂತಹ ನಮ್ಮ ದೀಪಕ್ ಸರ್ಗೂ ಎಲ್ಲರಿಗೂ ಇವತ್ತು ಏನು ನಮ್ಮ ಜನಾಂಗದಿಂದ ಅವರನ್ನು ಗುರುತಿಸಿ ಅವರು ಮಾಡಿರುವ ಕೆಲಸವನ್ನು ಎಲ್ಲ ಜನಾಂಗದವರು ಸೇರಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಗೊತ್ತಿದೆ ವಿಚಾರ. ಹಾಗಾಗಿ ನಾಗರಾಜ್ ಸಾರು ಮತ್ತು ನಮಗೆ ಗೊತ್ತಿರೋಗೆ ಅನೇಕ ಹುಡ್ಕೊಂಬಂದು ಏನನ್ನ ಕೆಲಸ ಕಾರ್ಯ ತೋಟಗಾರಿಕೆಯಲ್ಲಿ ಯಾವ್ಯಾವ ಕೆಲಸ ಎಲ್ಲನೂ ಪೂರ್ಣವಾಗಿ ತಿಳಿಸಿ ಸಹಾಯ ಮಾಡಿದರೆ ಅವರು ಇನ್ನೂ ನಮಗೆ ಈ ತಾಲೂಕಲ್ಲಿ ಇನ್ನೂ ಸ್ವಲ್ಪ ದಿನ ಇರಬೇಕಾಗಿತ್ತು. ಅವರು ಸರ್ಕಾರದ ಆದೇಶದಂತೆ ಬೇರೆ ಕಡೆ ವರ್ಗಾವಣೆ ಆಗಿದ್ದು ನಮಗೆ ಒಂದು ಸ್ವಲ್ಪ ಬೇಜಾರಾಗುತ್ತದೆ. ಅವ್ರನ್ನೆಲ್ಲನೂ ಇವತ್ತು ಕರೆದು ನಾವು ಇಲ್ಲಿ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಿರೋದಕ್ಕೋಸ್ಕರ ನಮ್ಮ ಜನಾಂಗದ ಎಲ್ಲರಿಗೂ ಮುಖಂಡರು ಅಭಿನಂದನೆ ತಿಳಿಸ್ತಾ ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ಚಿಕ್ಕಪ್ಪಯ್ಯ ಸಾರು ರಾಜ್ಯ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಮತ್ತು ನಮ್ಮ ಹಿಂದೆ ಏನಿದ್ದಾರೆ ಎ ಜಗದೀಶ್ ಇದ್ರು, ಅದೇ ಥರ ನಮ್ಮ ದೀಪಕ್ ಸಾಹೇಬರು ಅವ್ರ ಥರನೇ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಎಲ್ಲ ಸಮುದಾಯಕ್ಕೂ, ಎಲ್ಲ ಸಮಾಜಕ್ಕೂ ಮತ್ತು ನಮ್ಮ ಸಮುದಾಯಕ್ಕೂ ಮೇಲಾಗಿ ಎಲ್ಲ ಕೆಲಸ ಯಾವ ರೀತಿ ಮಾಡ್ತಾರೆ ಅಂದರೆ ಯಾವ್ದು ಬರ್ತದೆ, ಯಾವ್ದು ಹೋಗ್ತದೆ, ಯಾರು ಕೆಟ್ಟದ್ದು ಯಾರು ಒಳ್ಳೇದು ಯೋಚನೆ ಮಾಡ್ತಿರ್ತಾರೆ, ಒಳ್ಳೇದು ಏನು ಮಾಡಬೇಕು ಅದು ಮಾಡ್ತಿರ್ತಾರೆ. ಅದೇ ಥರ ನಮ್ಮ ದೀಪಕ್ ಸಾಹೇಬರು ಮಾಡಬೇಕು. ಸ್ವಲ್ಪ ಹೆಚ್ಚಾಗಿ ಹಿಂದುಳಿದಿರ್ತಕ್ಕಂಥ ನಮ್ಮ ಸಮುದಾಯನ ಸ್ವಲ್ಪ ಮೇಲೆತ್ತಲಿಕ್ಕೆ ನೀವು ಸಹಾಯ ಮಾಡಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಬಟ್ ನಮ್ಮ ನಾಗರಾಜ್ ಸಾಹೇಬರು ಇಡೀ ಕ್ಷೇತ್ರಕ್ಕೆ ಚಿರಪರಿಚಿತ. ಯಾರೇ ಹೋಗಲಿ, ಯಾರೇ ಬರಲಿ, ಎಂಥ ಸಮುದಾಯದವರೇ ಬರಲಿ, ಪ್ರತಿಯೊಬ್ಬರಿಗೂ ಕೆಲಸ ಮಾಡಿಕೊಟ್ಟಿದ್ದಾರೆ. ಅದೇ ಇದರಲ್ಲಿ ಇನ್ನೊಬ್ಬ ಅಧಿಕಾರಿ ಅಂತ ಸ್ಥಾನಕ್ಕೆ ಬರಲಿ ಅಂತ ನಾನು ಇದು ಮಾಡ್ತಾಯಿದ್ದೀನಿ. ಇನ್ನೊಂದು ನನ್ನ ಮನವಿ ಏನಂದರೆ,
ನಮ್ಮಲ್ಲಿ ಒಬ್ಬ ಯುವ ಸ್ವಾಮೀಜಿ ಅಂತೇಳಿ ರಮಾನಂದ ಸ್ವಾಮೀಜಿ ಅಂತ, ಬಸವ ರಮಾನಂದ ಸ್ವಾಮೀಜಿ ಅಂತೇಳಿ ಒಣಕಲ್ ಮಠ ಅವ್ರು ಏನು ಮಾಡ್ತಾ ಇದ್ದಾರೆ, ನಮ್ಮ ಯಾದವ ಸಮುದಾಯ ಒಂದೇ ಅಲ್ಲ, ಯಾವುದೇ ಸಮುದಾಯ ಇರ್ಬೋದು, ತುಳಿತಕ್ಕೊಳಗಾಗಿರೋ ಸಮುದಾಯ ಇರ್ಬೋದು, ಮೇಲ್ವರ್ಗದ ಸಮುದಾಯ ಇರ್ಬೋದು, 1ನೇ ಕ್ಲಾಸಿಂದ PhDವರೆಗೂ ಉಚಿತ ಶಿಕ್ಷಣಕ್ಕೆ ಅವರು ಆದ್ಯತೆ ಕೊಡ್ತಾ ಇದ್ದಾರೆ. ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ, ಇಡೀ ನಮ್ಮ ಸಮುದಾಯದ ಮುಖಂಡರೆಲ್ಲ ಸೇರಿ ಇಡೀ ನಮ್ಮ ಕ್ಷೇತ್ರದ ವ್ಯಾಪ್ತಿ ಸುತ್ತಿ ಅದು ಪ್ರಚಾರ ಮಾಡಬೇಕು. ನಮ್ಮ ಮುಖಂಡರಲ್ಲಿ ಮನವಿ, ಯಾಕಂದರೆ ಒಂದು ಹೋಬಳಿಯಿಂದ ಗುರುತು ಮಾಡ್ಕೊಳ್ಳಿ, ಇಂಥ ಹೋಬಳಿಯಿಂದ ಹೋಗೋಣಂತ ಎಲ್ಲ ಬಡ ವರ್ಗದವ್ರಿಗೂ ಉಚಿತ ಶಿಕ್ಷಣ ಸಿಗುತ್ತೆ. ಹಂಗಾಗಿ ನೀವೆಲ್ಲ ಸೇರಿ ಅದಕ್ಕೆ ಆದ್ಯತೆ ಕೊಟ್ಟಿರೋ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಇವತ್ತು ನಮ್ಮ ಕೊರಟಗೆರೆ ತಾಲೂಕು ಯಾದವ ಸಂಘದ ವತಿಯಿಂದ ನಮ್ಮ ಸಮಾಜದ ಬಂಧುಗಳಾದಂಥ ತ್ರಿಮೂರ್ತಿಗಳು ಅಂತಲೇ ಹೇಳ್ಬೋದು, ನಮ್ಮ ಸನ್ಮಾನ್ಯ ಎಡಬಲಿರವರಾದಂಥ ದೀಪಕ್ ಯಾದವ್ ಸರ್ ಅವರಿಗೆ, ಆಮೇಲೆ ಕರ್ನಾಟಕ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂಥ ಶಿಕ್ಷಕರಾದಂಥ ಚಿಕ್ಕಪ್ಪಯ್ಯ ಸರ್ ಅವರಿಗೆ, ಹಾಗೆ ನಮ್ಮ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರಾಗಿ 15 ವರ್ಷಗಳಿಗೂ ಹೆಚ್ಚು ಕಾಲ ಇಲ್ಲಿ ಸೇವೆ ಸಲ್ಲಿಸಿ ಪಾವಗಡ ತಾಲೂಕಿಗೆ ವರ್ಗಾವಣೆಯಾಗಿ ಇರ್ತಕ್ಕಂಥ ನಾಗರಾಜ್ ಸರ್ ಅವರಿಗೆ ನಾವು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದು, ಅವರು ಸಕಾಲಕ್ಕೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ನಮಗೆ ತುಂಬ ಸಂತೋಷ ಆಗಿದೆ. ಅವರು ಇನ್ನೂ ಹೆಚ್ಚಿನ ಶ್ರೇಯಸ್ಸು ಅವರು 3 ಜನಕ್ಕೆ ಸಿಗಲಿ, ಹೆಚ್ಚಿನ ಸೇವೆ ಸಮಾಜಕ್ಕೆ, ಅವರು ಕ್ಷೇತ್ರದಲ್ಲಿ ಹೆಚ್ಚಿನ ಶಕ್ತಿಯನ್ನು ಭಗವಂತ ಆ ಕೃಷ್ಣ ಪರಮಾತ್ಮ ದಯಪಾಲಿಸಲಿ ಅಂತ ಹೇಳ್ತಾ, ಇವತ್ತು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಎಲ್ಲ ನಮ್ಮ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಒಂದೆರಡು ಮಾತು ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಕೊರಟಗೆರೆ ತಾಲ್ಲೂಕಿನ ಯಾದವ ಸಂಘವು ಈ ಒಂದು ಏನು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು, ಅದು ತುಂಬ ಯಶಸ್ವಿಯಾಗಿ ಚೆನ್ನಾಗಾಯಿತು. ಇಲ್ಲಿ ಬಂದು ಆತಿಥ್ಯವನ್ನು ಸ್ವೀಕರಿಸಿದ ನಮ್ಮ 3 ಜನ ನಾಗರಾಜ್ ಸರು, ಚಿಕ್ಕಪ್ಪಯ್ಯ ಸರು, ದೀಪಕ್ ಸರ್ಗೆ ಶುಭಾಶಯಗಳನ್ನು ಕೋರ್ತಾ, ಅವ್ರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಸಿಗಲಿ ಅಂತ ಹೇಳ್ತಾ, ಈಗ ತಾನೇ ನಮ್ಮ ಆನಂದಣ್ಣವ್ರು ಹೇಳ್ದಂಗೆ ನಮ್ಮ ಬಸವ ರಮಾನಂದ ಸ್ವಾಮೀಜಿಯವರು ಇಲ್ಲಿಗೆ ಲಾಸ್ಟ್ ಟೈಮ್ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಬಂದು ಆಶೀರ್ವಚನ ನೀಡಿದರು. ಅವರನ್ನು ಮುಂದೆಯೂ ನಮ್ಮ ಜನಾಂಗದವರು, ನಮ್ಮ ಸಂಘದಿಂದ ಅವರನ್ನು ಉಪಯೋಗಿಸ್ಕೊಂಡು ನಾವು ಮುಂದುವರಿತೀವಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ಈಗ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಗೂ ಸಹ ನಮ್ಮ ಯಾದವ ಸಂಘವು ಒಂದು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಇದು ಮುಗಿದ ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಸರ್ಗೆ ಸನ್ಮಾನ ಇರುತ್ತೆ ನಮ್ಮ ಯಾದವ ಸಂಘದಿಂದ. ಈ ಥರ ಅವರ ಕಚೇರಿಯಲ್ಲೇ ಹೋಗಿ ಎಲ್ಲರೂ ಸನ್ಮಾನವನ್ನು ನೀಡಲಿದ್ದೇವೆ. ಇದೇ ರೀತಿಯಾಗಿ ನಮ್ಮ ಯಾದವ ಸಂಘ ಹೆಚ್ಚಿನ ಕಾರ್ಯಗಳನ್ನು ಆಯೋಜನೆ ಮಾಡಿಕೊಂಡು ಎಲ್ಲ ಮುಖಂಡರುಗಳೂ ಸಹ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಸಂಘದ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಬಂಧುಗಳಲ್ಲಿ ಕೇಳ್ಕೊಳ್ತಾ ನನಗೆ ಮಾತಾಡೋಕ್ಕೆ